ವರ್ಷದ ಬಾಲಕನ ಪೊಲೀಸ್ ಆಗುವ ಆಸೆಯನ್ನ ಈಡೇರಿಸಿದ ಪೊಲೀಸರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ 13 ವರ್ಷದ ಬಾಲಕನ ಆಸೆಯನ್ನ ಈಡೇರಿಸಿ ಪೊಲೀಸರು ಮಾನವೀಯತೆ ಮೆರೆದ ಘಟನೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ 13 ವರ್ಷದ ಬಾಲಕನ ಆಸೆಯನ್ನ ಈಡೇರಿಸಿ ಪೊಲೀಸರು ಮಾನವೀಯತೆ ಮೆರೆದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 13 ವರ್ಷದ ಬಾಲಕನ ಪೊಲೀಸ್ ಆಗುವ ಆಸೆಯನ್ನ ಈಡೇರಿಸಿದ ಪೊಲೀಸರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕ್ಯಾನ್ಸರ್ನಿಂದ ಬಳಲುತ್ತಿದ್ದ 13 ವರ್ಷದ ಬಾಲಕನ ಆಸೆಯನ್ನ ಈಡೇರಿಸಿ ಪೊಲೀಸರು ಮಾನವೀಯತೆ ಮೆರೆದ ಘಟನೆ ಸಿಲಿಕಾನ್ ಸಿಟಿಯಲ್ಲಿ ನಡೆದಿದೆ. ಸಣ್ಣ ವಯಸ್ಸಿನಲ್ಲೇ ಕ್ಯಾನ್ಸರ್ಗೆ ತುತ್ತಾಗಿ ಬಳಲುತ್ತಿದ್ದ ಬಾಲಕನ ಪೊಲೀಸ್ ಆಗುವ ಆಸೆಯನ್ನ ಇದೀಗ ಬೆಂಗಳೂರು ಪೊಲೀಸರು ನೆರವೇರಿಸಿದ್ದಾರೆ. ಕ್ಯಾನ್ಸರ್ಗೆ ತುತ್ತಾಗಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಬಾಲಕನ ಕನಸು ಈಡೇರಿಸಲು ಪೊಲೀಸರು ಮುಂದಾಗಿದ್ದರು. ಮೋಸಿನ್ ರಾಜ್ ಎಂಬ ಬಾಲಕ IPS ಅಧಿಕಾರಿಯಾಗುವ ಕನಸು ಹೊಂದಿದ್ದ. ಆದರೆ ಚಿಕ್ಕ ವಯಸ್ಸಿನಲ್ಲೇ ಮಾರಕ ಕ್ಯಾನ್ಸರ್ಗೆ ತುತ್ತಾಗಿದ್ದರಿಂದ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದ. ಬಾಲಕನ ಆಸೆ ಬಗ್ಗೆ ತಿಳಿದುಕೊಂಡ ಬೆಂಗಳೂರು ಪೊಲೀಸ್ ಪರಿಹಾರ ಸಂಸ್ಥೆ ಹಾಗೂ ಕಿದ್ವಾಯಿ ಸಂಸ್ಥೆ ಪೊಲೀಸರೊಂದಿಗೆ ಮಾತನಾಡಿ ಬಾಲಕನ ಆಸೆ ಈಡೇರಲು ಸಹಕರಿಸಿದ್ದಾರೆ. ಇನ್ನು ಬಾಲಕನ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡೆದ ಬೆಂಗಳೂರು ದಕ್ಷಿಣ ವಿಭಾಗದ ಪ್ರಭಾರ DCP ಶಿವಪ್ರಕಾಶ್ ದೇವರಾಜ್ ಅವರು ಒಂದು ದಿನದ ಮಟ್ಟಿಗೆ ಬಾಲಕನಿಗೆ IPS ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಬೆಂಗಳೂರು ಬೆಳೆಯುತ್ತಿರುವ ನಗರಗಳಲ್ಲಿ ಒಂದು. ಈ ಮಹಾನಗರದಲ್ಲಿ 1.5 ಕೋಟಿ ಜನರು ಜೀವಿಸುತ್ತಿದ್ದಾರೆ. ಅಭಿವೃದ್ಧಿಶೀಲ ನಗರವಾದ ಬೆಂಗಳೂರನ್ನ ಈ ಮೊದಲಿನಿಂದಲೂ ಉಗ್ರರು ಟಾರ್ಗೆಟ್ ಮಾಡಿಕೊಂಡು ಬಂದಿದ್ದಾರೆ. ಇದುವರೆಗೆ ಒಟ್ಟು 5 ಬಾರಿ ದಾಳಿ ನಡೆದಿದ್ದು 3 ಜನರು ಸಾವನ್ನಪ್ಪಿದ್ದಾರೆ. 2008ರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಸ್ಫೋಟ ನಡೆದಿತ್ತು. 9 ಬಾಂಬ್ಗಳು ಸರಣಿ ಸ್ಫೋಟಗೊಂಡಿದ್ವು. ಇದರಲ್ಲಿ 2 ಸಾವನ್ನಪ್ಪಿದ್ರು, 20 ಜನರಿಗೆ ಗಾಯಗಳಾಗಿತ್ತು. ಅಂದು ಕಚ್ಚಾ ಬಾಂಬ್ ಬಳಸಿ ಈ ಸ್ಫೋಟ ನಡೆಸಲಾಗಿತ್ತು ಅನ್ನೋ ಮಾಹಿತಿ ಹೊರಬಿದ್ದಿತ್ತು. ಇನ್ನು 17 ಏಪ್ರಿಲ್ 2010ರಲ್ಲಿ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬ್ಲಾಸ್ಟ್ ಸಂಭವಿಸಿತ್ತು. ಜನರು ತುಂಬಿದ್ದ ಸ್ಟೇಡಿಯಂನಲ್ಲಿ 2 ಬಾಂಬ್ ಸ್ಫೋಟಗೊಂಡಿದ್ವು. ಈ ದುರ್ಘಟನೆಯಲ್ಲಿ 15 ಜನರು ಗಾಯಗೊಂಡಿದ್ರು. 3ನೇ ಬಾಂಬ್ ಕ್ರೀಡಾಂಗಣದ ಹೊರಗಡೆ ಪತ್ತೆಯಾಗಿತ್ತು. ಇದನ್ನ ಭದ್ರತಾ ದಳ ನಿಷ್ಕ್ರಿಯಗೊಳಿಸಿತ್ತು. ಇನ್ನು 17 ಏಪ್ರಿಲ್ 2013ರಲ್ಲಿ ಮಲ್ಲೇಶ್ವರಂನ ದೇವಸ್ಥಾನದ 11ನೇ ಕ್ರಾಸ್ನಲ್ಲಿರುವ ಬಿಜೆಪಿ ಹೊಸ ಕಚೇರಿಯ ಬಳಿ ಸ್ಫೋಟ ಸಂಭವಿಸಿತ್ತು. ಈ ದುರ್ಘಟನೆಯಲ್ಲಿ 16 ಮಂದಿ ಗಾಯಗೊಂಡಿದ್ರು. ಸೈಯದ್ ಅಲಿ ಮತ್ತು ಜಹಾನ್ ಅಮೀರ್ ಎಂಬ 2 ಈ ದಾಳಿಯಲ್ಲಿ ಅರೆಸ್ಟ್ ಆಗಿದ್ರು. ಅಲ್ಲದೆ 28 ಡಿಸೆಂಬರ್ 2014ರಲ್ಲಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ನಲ್ಲಿ ದುರ್ಘಟನೆ ಸಂಭವಿಸಿತ್ತು. ಅಲ್ಲಿನ ಕೋಕೋನಟ್ ಗ್ರೋವ್ ರೆಸ್ಟೋರೆಂಟ್ ಹೊರಗೆ ಇದ್ದ ಹೂವಿನ ಕುಂಡದಲ್ಲಿ IED ಬಳಸಿ ಸ್ಫೋಟಿಸಲಾಗಿತ್ತು. ಈ ಭಯಾನಕ ಘಟನೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್ ನಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ರು. ಹಾಗೆಯೇ 4 ಗಾಯಗೊಂಡಿದ್ರು. ಈ ಸ್ಫೋಟದ ಪ್ರಕರಣದಲ್ಲಿ ಹೈದರ್ ಅಲಿ ಮತ್ತು ಒಮರ್ ಸಿದ್ದಿಕಿ ಎಂಬುವರನ್ನ ಪೊಲೀಸರು ಬಂಧಿಸಿದ್ರು. ಇನ್ನು ಮೊನ್ನೆ ನಡೆದ ದಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದು ಉಗ್ರನ ಜಾಡು ಹಿಡಿದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. CCL ಕರ್ನಾಟಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಆಲ್ರೌಂಡರ್ ಡಾರ್ಲಿಂಗ್ ಕೃಷ್ಣ CCL ಪಂದ್ಯದಲ್ಲಿ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಅದ್ಭುತ ಪ್ರದರ್ಶನ ನೀಡಿದ್ರು. ಬ್ಯಾಟಿಂಗ್ ನಲ್ಲಿ ಆಡಿದ 2 ಇನ್ನಿಂಗ್ಸ್ ನಲ್ಲಿ ಅರ್ಧ ಶತಕ ಸಿಡಿಸಿದ ಕೃಷ್ಣಗೆ ಈ ಲೀಗ್ನಲ್ಲಿ ಇದು ಸತತ 3ನೇ ಅರ್ಧ ಶತಕವಾಗಿದೆ. ಮೊದಲ 5 ಪಂದ್ಯಗಳನ್ನ ದುಬೈನ ಶಾರ್ಜಾದಲ್ಲಿ ಆಡಿ ಮುಗಿಸಿದ CCL ತಂಡಗಳು ಇದೀಗ ಹೈದರಾಬಾದ್ನಲ್ಲಿ ಅಭಿಮಾನಿಗಳನ್ನ ರಂಜಿಸುತ್ತಿವೆ. ನಿನ್ನೆ ನಡೆದ ಲೀಗ್ನ 8ನೇ ಪಂದ್ಯದಲ್ಲಿ ಬೆಂಗಾಲ್ ಟೈಗರ್ಸ್ ತಂಡವನ್ನ 30 ರನ್ಗಳಿಂದ ಮಣಿಸಿದ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಲೀಗ್ನಲ್ಲಿ ಸತತ 2ನೇ ಗೆಲುವು ದಾಖಲಿಸಿದೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಷ್ಟ್ರ ರಾಜಕೀಯದಲ್ಲಿ ಹಲವು ಅಚ್ಚರಿಯ ಬೆಳವಣಿಗೆಗಳು ನಡೆಯುತ್ತಿವೆ. ಬಹಿರಂಗ ಸಭೆಯಲ್ಲಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಹತ್ವದ ಭರವಸೆಯೊಂದನ್ನು ಕೊಟ್ಟಿದ್ದಾರೆ. ನಿತೀಶ್ ಅವರ ಭರವಸೆಯ ಮಾತು ಕೇಳಿ ವೇದಿಕೆ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಬಹಳ ಸಂತೋಷದಿಂದ ಬಿದ್ದು ನಕ್ಕಿದ್ದಾರೆ. ಬಿಹಾರದ ಔರಂಗಾಬಾದ್ನಲ್ಲಿ ನಡೆದ ಬೃಹತ್ ಸಾರ್ವಜನಿಕ ಸಮಾರಂಭದಲ್ಲಿ ಬಹಳ ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರು ಒಟ್ಟಿಗೆ ವೇದಿಕೆ ಹಂಚಿಕೊಂಡಿದ್ರು. ಇದೇ ಖುಷಿಯಲ್ಲಿ ಮಾತನಾಡಿದ ನಿತೀಶ್ ಕುಮಾರ್ ಅವರು ಪ್ರಧಾನಿ ಮೋದಿಗೆ ಇನ್ನು ಮುಂದೆ ನಾವು ನಿಮ್ಮ ಜೊತೆಯೇ ಇರ್ತೇವೆ, NDA ಮೈತ್ರಿಕೂಟವನ್ನ ಬಿಟ್ಟು ಹೋಗೋದಿಲ್ಲ ಎಂದಿದ್ದಾರೆ. ಭಾಷಣದಲ್ಲಿ ತಮ್ಮ ರಾಜಕೀಯದ ಆ ದಿನಗಳನ್ನ ನೆನಪಿಸಿಕೊಂಡಂತಹ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪ್ರಧಾನಿ ಮೋದಿ ಅವರೇ, ನೀವು ಈ ಮೊದಲು ಕೂಡ ಬಿಹಾರಕ್ಕೆ ಬಂದಿದ್ರಿ, ಆದ್ರೆ ನಾವೇ ನಾಪತ್ತೆಯಾಗಿದ್ವಿ, ನಾವು ಇಲ್ಲಿ ಅಲ್ಲಿ ಹೊರಟು ಹೋಗಿದ್ವು, ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಅಂತ ಭರವಸೆ ನೀಡುವೆ. ನಾವು ಇನ್ನು ಮುಂದೆ ನಿಮ್ಮ ಜೊತೆ ಇರ್ತೇವೆ, NDA ಬಿಟ್ಟು ಹೋಗಲ್ಲ
ಬಿಡಲ್ಲ ಅಂತ ವೇದಿಕೆ ಮೇಲೆ ಪ್ರಧಾನಿ ಮೋದಿ ಅವರಿಗೆ ನಿತೀಶ್ ಭರವಸೆ ನೀಡಿದ್ರು. ನಿತೀಶ್ ಕುಮಾರ್ ಅವರ ಈ ಮಾತುಗಳನ್ನು ಕೇಳಿ ವೇದಿಕೆಯ ಮೇಲೆಯೇ ಪ್ರಧಾನಿ ಮೋದಿ ಅವರು ಅತೀವ ಆನಂದ ವ್ಯಕ್ತಪಡಿಸಿದ್ದಾರೆ. ಬಿಹಾರದಲ್ಲಿ ಸಿಎಂ ನಿತೀಶ್ ಕುಮಾರ್ ಅವರು ಅಧಿಕಾರಕ್ಕೆ ಒಮ್ಮೆ ಎನ್ಡಿಎ ಮತ್ತೊಮ್ಮೆ ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಜೊತೆ ಸೇರಿ ಆಡಳಿತ ನಡೆಸಿದ್ರು. ಕಳೆದ ತಿಂಗಳಷ್ಟೇ ಸಿಎಂ ನಿತೀಶ್ ಕುಮಾರ್ ಆರ್ಜೆಡಿ ಮಹಾಗಠಬಂಧನ್ ಬಿಟ್ಟು ಎನ್ಡಿಎ ಮೈತ್ರಿಕೂಟವನ್ನ ಸೇರ್ಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರೋ ಹಿನ್ನೆಲೆಯಲ್ಲಿ ಇದೀಗ ನಾವು ಇನ್ಮುಂದೆ ಎನ್ಡಿಎ ಬಿಟ್ಟು ಹೋಗೋದಿಲ್ಲ ಅಂತ ಪ್ರಧಾನಿ ಮೋದಿ ಅವರಿಗೆ ಭರವಸೆ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ 400 ಸ್ಥಾನಗಳನ್ನು ಗೆಲ್ಲೋ ಟಾರ್ಗೆಟ್ ನಲ್ಲಿ ಪ್ರಧಾನಿ ಮೋದಿ ಅವರು ನಿತೀಶ್ ಕುಮಾರ್ ಅವರ ಜೊತೆ ರಾಜಕೀಯ ತಂತ್ರಗಾರಿಕೆ ಹೆಣೆಯುತ್ತಿದ್ದಾರೆ. ದೇಶದ ಅತ್ಯಂತ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ತಮ್ಮ ಆರೋಗ್ಯ ಸಮಸ್ಯೆಗಳಿಂದ ಅದೆಷ್ಟೋ ನೊಂದು ಬಂದಿದ್ದಾರೆ. ನನ್ನ ಜೀವನದ ಕಷ್ಟದ ದಿನಗಳಲ್ಲಿ ನನ್ನ ಬೆಂಬಲಕ್ಕೆ ನಿಂತಿದ್ದು ನನ್ನ ಅಪ್ಪ ಅಮ್ಮ ಅಂತ ಹೇಳುತ್ತಾ ಅನಂತ್ ಭಾವುಕರಾಗಿದ್ದಾರೆ. ಮುಖೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿಯವರ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮ ಗುಜರಾತ್ನ ಜಾಮ್ನಗರದಲ್ಲಿ ನಡೆಯುತ್ತಿದೆ. 3 ದಿನಗಳ ಕಾಲ ನಡೆಯುವ ಈ ಸಮಾರಂಭಕ್ಕೆ ದೇಶ ವಿದೇಶಗಳಿಂದ ಗಣ್ಯರು ಆಗಮಿಸಿದ್ದಾರೆ. ಈ ಸಮಾರಂಭದಲ್ಲಿ ಅನಂತ್ ಅಂಬಾನಿಯವರು ತಮ್ಮ ಆರೋಗ್ಯ ಸಮಸ್ಯೆಗಳ ಕುರಿತಾಗಿ ಮಾತನಾಡ್ತಿದ್ದಂತೆ ಮುಖೇಶ್ ಅಂಬಾನಿ ಕಣ್ಣೀರಿಟ್ಟಿದ್ದಾರೆ. ಅನಂತ್ ತಮ್ಮ ಬಾಲ್ಯದಲ್ಲಿ ಉಂಟಾದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಅನಂತ್ ಅಂಬಾನಿ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೇಳುತ್ತಿದ್ದಂತೆ ತಂದೆ ಮುಖೇಶ್ ಅಂಬಾನಿ ಅವರ ಕಣ್ಣಲ್ಲಿ ನೀರು ತುಂಬಿತ್ತು. ಪ್ರೀ ವೆಡ್ಡಿಂಗ್ ವೇದಿಕೆ ಮೇಲೆ ನಿಂತುಕೊಂಡು ಮಾತನಾಡಿದ ಅನಂತ್ ಅಂಬಾನಿ ಅವರು, ಈ ಮೂಲಕ ನನ್ನ ಕುಟುಂಬವು ನನಗೆ ತುಂಬಾ ವಿಶೇಷ ಭಾವನೆ ಕೊಟ್ಟಿದೆ. ಆದರೆ ನನ್ನ ಜೀವನವು ಗುಲಾಬಿಗಳ ಹಾಸಿಗೆಯಂತೆ ಇರಲಿಲ್ಲ. ನಾನು ಮುಳ್ಳಿನಿಂದ ಉಂಟಾಗುವಂತ ನೋವನ್ನ ಅನುಭವಿಸಿದ್ದೇನೆ. ನಾನು ಬಾಲ್ಯದಿಂದಲೂ ಕೂಡ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾ ಬಂದಿದ್ದೇನೆ. ಆದರೆ ನನ್ನ ತಂದೆ ತಾಯಿ ಮಾತ್ರ ಎಂದಿಗೂ ಕೂಡ ನನ್ನ ಕೈ ಬಿಡಲಿಲ್ಲ. ಅಂತಹ ಕೆಟ್ಟ ಸಂದರ್ಭದಲ್ಲಿ ಅವರು ನನ್ನ ಬೆಂಬಲಕ್ಕೆ ನಿಂತುಕೊಂಡಿದ್ರು. ಹಾಗೆ ಇದ್ದಿದ್ದರಿಂದ ಇಂದು ನನ್ನ ಮದುವೆ ಕಾರ್ಯಕ್ರಮ ನಡೀತಾ ಇದೆ. ನಾನು ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರೂ ಕೂಡ ಕಮ್ಮಿ ಅಂತ ಹೇಳಿದ್ದಾರೆ. ಈಗ ಎಲ್ಲಿ ನೋಡಿದ್ರು ಬೇಸಿಗೆಯಿಂದಾಗಿ ನೀರಿನ ಅಭಾವ ಉಂಟಾಗಿದೆ. ಅಂತರ್ಜಲ ಬತ್ತಿ ಹೋಗ್ತಾ ಇರೋದ್ರಿಂದ ಕುಡಿಯುವ ನೀರಿಗಾಗಿ ಜನರು ಸಾಕಷ್ಟು ಕಷ್ಟಪಡ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಉತ್ತರ ಪ್ರದೇಶದ ಬಾಗ್ಪತ್ ಜಿಲ್ಲೆಯಲ್ಲಿ ಭಾರಿ ಮಳೆ ಸಮೇತ ಆಲಿಕಲ್ಲು ಕೂಡ ಬಿದ್ದಿದೆ. ಇಲ್ಲಿನ ಹಲವೆಡೆ ವರುಣರಾಯ ಕೃಪೆ ತೋರಿದ್ದು ಮಳೆ ಸಮೇತ ಆಲಿಕಲ್ಲು ಬಿದ್ದಿವೆ. ಬೇಸಿಗೆಯಲ್ಲಿ ಈ ರೀತಿ ಮಳೆಯಾಗ್ತಾ ಇರೋದಕ್ಕೆ ಜನರು ಖುಷಿ ಜೊತೆ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಮಳೆ ಹಾಗೂ ಆಲಿಕಲ್ಲು ಮಳೆಯಿಂದಾಗಿ ತಂಪು ವಾತಾವರಣ ನಿರ್ಮಾಣವಾಗಿದೆ. ಹವಾಮಾನ ಬದಲಾಗಿ ಗಾಳಿಯೊಂದಿಗೆ ಮಳೆ ಪ್ರಾರಂಭವಾದ ಕಾರಣ ನಗರ ಸೇರಿದ ಹಾಗೆ ಗ್ರಾಮಗಳಲ್ಲೂ ಕರೆಂಟ್ ಕಟ್ ಮಾಡಿದ್ರಿಂದ ಜನ ಪರದಾಡಬೇಕಾಯಿತು. ಕೆಲವೆಡೆ ಮೋಡ ಕವಿದ ವಾತಾವರಣ ಇದ್ದಿದ್ರಿಂದ ಮಳೆಯ ಜೊತೆಗೆ ಆಲಿಕಲ್ಲು ಕೂಡ ಸುರಿದಿವೆ. ಭಾರಿ ಪ್ರಮಾಣದಲ್ಲಿ ಆಲಿಕಲ್ಲಿನ ಮಳೆಯಾಗ್ತಾ ಇರೋ ಕಾರಣ ಅಲ್ಲಿನ ಜನರು ಮನೆಯಿಂದ ಹೊರಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಲಾಗಿದೆ. ಪಾಕೆಟ್ ಮಾಡ್ತಿದ್ದ ಇಬ್ಬರು ಕಳ್ಳರಿಗೆ ಸಾರ್ವಜನಿಕರು ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ದೆಹಲಿಯ ಡಿಟಿಸಿ ಬಸ್ ಒಂದರಲ್ಲಿ ನಡೆದಿದೆ. ಮಹಾನ್ ಖದೀಮರು ಕಳ್ಳತನ ಮಾಡುವಾಗಲೇ ಬಸ್ನಲ್ಲಿದ್ದ ಪ್ರಯಾಣಿಕರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ. ಇವರು ಖತರ್ನಾಕ್ ಕಳ್ಳರು ಅಂತ ಗೊತ್ತಾಗ್ತಾ ಇದ್ದ ಹಾಗೆಯೇ ಬಸ್ನಲ್ಲಿದ್ದ ಯುವಕರು ಈ ಇಬ್ಬರು ಖದೀಮರಿಗೂ ಗೂಸಾ ಕೊಟ್ಟಿದ್ದಾರೆ. 3-4 ಜನರಿಂದ ಕಳ್ಳರಿಗೆ ಸರಿಯಾಗಿ ಏಟು ಬಿದ್ದಿದೆ. ಕಳ್ಳತನ ಮಾಡಿ ಸಿಕ್ಕಾಕೊಂಡು ಕೊನೆಗೆ ಗೂಸಾ ಪಡೆದ ಕಳ್ಳರ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ಅಮೆರಿಕಾದಲ್ಲಿ ಕೋಲ್ಕತ್ತಾ ಮೂಲದ ಖ್ಯಾತ ಭರತನಾಟ್ಯ ಕಲಾವಿದ ಅಮರನಾಥ್ ಘೋಷ್ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅಮರನಾಥ್ ಅವರ ಪಾರ್ಥಿವ ಶರೀರವನ್ನ ಭಾರತಕ್ಕೆ ತರಲು ಸಹಾಯ ಮಾಡುವಂತೆ ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರ ಸ್ನೇಹಿತರು ಮನವಿ ಮಾಡಿದ್ದಾರೆ. ಭರತನಾಟ್ಯ ಮತ್ತು ಕೂಚಿಪುಡಿ ನೃತ್ಯ ಕಲಾವಿದ ಅಮರನಾಥ್ ಘೋಷ್ ಅವರನ್ನ ಅಮೆರಿಕದಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಕಿರುತೆರೆ ನಟಿ ದೇವೋಲಿನಾ ಭಟ್ಟಾಚಾರ್ಜಿ ಸಾಮಾಜಿಕ ಜಾಲತಾಣದಲ್ಲಿ ಈ ಮಾಹಿತಿ ನೀಡಿದ್ದಾರೆ. ಅಮರನಾಥ್ ಅವರ ಸ್ನೇಹಿತರು ಅವರಾಗಿದ್ರು. ದೇವೋಲಿನಾ ಭಟ್ಟಾಚಾರ್ಜಿ ಅಮರನಾಥ್ ಅವರ ಸಾವಿಗೆ ಸಂಬಂಧಿಸಿದ ಮಾಹಿತಿಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಕಳೆದ ಫೆಬ್ರವರಿ 27ರ ಸಂಜೆ ಮಿಸೌರಿಯ ಸೇಂಟ್ ಲೂಯಿಸ್ನಲ್ಲಿ ನನ್ನ ಸ್ನೇಹಿತ ಅಮರನಾಥ್ ಘೋಷ್ ಅವರನ್ನ ಕೊಲೆ ಮಾಡಲಾಗಿದೆ. ಅಮರನಾಥ್ ಸಾವಿಗೆ ಕಾರಣ ತಿಳಿದು ಬಂದಿಲ್ಲ. ಅಮರನಾಥ್ ಕೋಲ್ಕತ್ತಾದವರು ಅಂತ ದೇವೋಲಿನಾ ಬರೆದಿದ್ದಾರೆ. PhD ಮಾಡ್ತಾ ಇದ್ದ ಅತ್ಯುತ್ತಮ ನೃತ್ಯ ಕಲಾವಿದ ಸಂಜೆ ವಾಕಿಂಗ್ ಹೋಗ್ತಾ ಇದ್ದಾಗ
ಹೋಗ್ತಿದ್ದಾಗ ಅಪರಿಚಿತ ದುಷ್ಕರ್ಮಿಗಳು ಏಕಾಏಕಿ ಗುಂಡು ಹಾರಿಸಿದ್ದಾರೆ. ಅಮೆರಿಕಾದಲ್ಲಿ ಕೋಲ್ಕತ್ತಾ ಮೂಲದ ಖ್ಯಾತ ಭರತನಾಟ್ಯ ಕಲಾವಿದ ಅಮರ್ನಾಥ್ ಘೋಷ್ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅಮರ್ನಾಥ್ ಅವರ ಪಾರ್ಥಿವ ಶರೀರವನ್ನ ಭಾರತಕ್ಕೆ ತರಲು ಸಹಾಯ ಮಾಡುವಂತೆ ಅಮೆರಿಕಾದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ, ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರ ಸ್ನೇಹಿತರು ಮನವಿ ಮಾಡಿದ್ದಾರೆ. ಭರತನಾಟ್ಯ ಮತ್ತು ಕೂಚಿಪುಡಿ ನೃತ್ಯ ಕಲಾವಿದ ಅಮರ್ನಾಥ್ ಘೋಷ್ ಅವರನ್ನ ಅಮೆರಿಕಾದಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಕಿರುತೆರೆ ನಟಿ ದೇವೋಲಿನಾ ಭಟ್ಟಾಚಾರ್ಜಿ ಸಾಮಾಜಿಕ ಜಾಲತಾಣದಲ್ಲಿ ಈ ಮಾಹಿತಿ ನೀಡಿದ್ದಾರೆ. ಅಮರ್ನಾಥ್ ಅವರ ಸ್ನೇಹಿತರಾಗಿದ್ರು ದೇವೋಲಿನಾ ಭಟ್ಟಾಚಾರ್ಜಿ ಅವರು ಅಮರ್ನಾಥ್ ಅವರ ಸಾವಿಗೆ ಸಂಬಂಧಿಸಿದ ಮಾಹಿತಿಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಕಳೆದ ಫೆಬ್ರವರಿ 27ರ ಸಂಜೆ ಮಿಸೌರಿಯ ಸೇಂಟ್ ಲೂಯಿಸ್ನಲ್ಲಿ ನನ್ನ ಸ್ನೇಹಿತ ಅಮರ್ನಾಥ್ ಘೋಷ್ ಅವರನ್ನ ಕೊಲೆ ಮಾಡಲಾಗಿದೆ. ಅಮರ್ನಾಥ್ ಸಾವಿಗೆ ಕಾರಣ ತಿಳಿದು ಬಂದಿಲ್ಲ. ಅಮರ್ನಾಥ್ ಕೋಲ್ಕತ್ತಾದವರು ಅಂತ ದೇವೋಲಿನಾ ಬರೆದುಕೊಂಡಿದ್ದಾರೆ. PhD ಮಾಡ್ತಾ ಇದ್ದ ಅತ್ಯುತ್ತಮ ನೃತ್ಯ ಕಲಾವಿದರಾಗಿದ್ದ ಅವರನ್ನ ಸಂಜೆ ವಾಕಿಂಗ್ ಹೋಗ್ತಿದ್ದಾಗ ಅಪರಿಚಿತ ದುಷ್ಕರ್ಮಿಗಳು ಏಕಾಏಕಿ ಗುಂಡು ಹಾರಿಸಿದ್ದಾರೆ. ಅಮೆರಿಕದಲ್ಲಿರುವ ಆತನ ಸ್ನೇಹಿತರು ಮೃತ ದೇಹವನ್ನ ಹೊರತರಲು ಪ್ರಯತ್ನಿಸುತ್ತಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ಎಸ್ ಜೈಶಂಕರ್ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟ್ಯಾಗ್ ಮಾಡಿದ ದೇವೋಲಿನಾ ಅಮರ್ನಾಥ್ ಘೋಷ್ ಹತ್ಯೆಗೆ ಕಾರಣವನ್ನಾದರೂ ತಿಳಿಬೇಕು ಅಂತ ಬರೆದಿದ್ದಾರೆ. ಅಮರ್ನಾಥ್ ಹತ್ಯೆಗೆ ಚಿಕಾಗೋದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಂತಾಪ ವ್ಯಕ್ತಪಡಿಸಿದೆ. ನಾವು ವಿಧಿವಿಜ್ಞಾನ ಮತ್ತು ಪೊಲೀಸ್ ತನಿಖೆಯನ್ನ ಮೇಲ್ವಿಚಾರಣೆ ಮಾಡ್ತಿದ್ದೇವೆ, ಹಾಗೆ ಸಹಾಯ ಮಾಡ್ತೇವೆ ಅಂತ ರಾಯಭಾರ ಕಚೇರಿ ಹೇಳಿದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕದಲ್ಲಿ ಭಾರತೀಯ ಮೂಲದವರ ಕೊಲೆಯಾಗ್ತಿರೋದು ಆತಂಕ ಮೂಡಿಸಿದೆ. ಇದು ಆ ರೀತಿಯ 8ನೆಯ ಘಟನೆಯಾಗಿದೆ. ಚಾಮರಾಜನಗರದಲ್ಲಿ ಯುವ ಸಿನಿಮಾ ಸಾಂಗ್ ರಿಲೀಸ್ ಇವೆಂಟ್ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿರ್ದೇಶಕ ಆನಂದ್ ರಾಮ್ ಯುವ ಟ್ರೇಲರ್ ರಿಲೀಸ್ ಬಗ್ಗೆ ಸುಳಿವು ನೀಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ ಸಿನಿಮಾಗೆ ನಿರ್ದೇಶನ ಮಾಡಿ ನೀನೇ ರಾಜ್ಕುಮಾರ ಅಂತ ಹಾಡು ಬರೆದ ಆನಂದ್ ರಾಮ್ ರಾಜ್ ಮೊಮ್ಮಗ ಯುವ ರಾಜ್ಕುಮಾರ್ ಗ್ರ್ಯಾಂಡ್ ಎಂಟ್ರಿಗೆ ವೇದಿಕೆ ರೂಪಿಸಿಕೊಟ್ಟಿದ್ದಾರೆ. ಯುವ ಸಿನಿಮಾ ಹೊಂಬಾಳೆ ಫಿಲ್ಮ್ಸ್ ಮಾಲೀಕರಾದ ವಿಜಯ್ ಕೆರೆಗಂದೂರು ಬಹಳ ದೊಡ್ಡ ಬಂಡವಾಳ ಹಾಕಿದ್ದಾರೆ. ಅಪ್ಪು ಬರ್ತ್ಡೇ ದಿನ ಯುವ ಚಿತ್ರದ ಮತ್ತೊಂದು ಸಾಂಗ್ ರಿಲೀಸ್ ಆಗುತ್ತೆ. ಅಭಿಮಾನಿಗಳಿಗೆ ಈ ಹಾಡು ಮತ್ತಷ್ಟು ಹತ್ತಿರವಾಗುತ್ತೆ. ಮಾರ್ಚ್ 3ನೇ ವಾರದಲ್ಲಿ ಟ್ರೈಲರ್ ಹಾಗೂ ಪ್ರೀ ರಿಲೀಸ್ ಇವೆಂಟ್ ಕೂಡ ನಡೆಯುತ್ತೆ ಅಂತ ನಿರ್ದೇಶಕ ಸಂತೋಷ್ ಆನಂದರಾಮ್ ಹೇಳಿದ್ರು. ಇನ್ನು ಈ ಚಿತ್ರವು ಪಕ್ಕಾ ಆಕ್ಷನ್ ಪ್ಯಾಕ್ಡ್ ಸಿನಿಮಾ ಎನ್ನಲಾಗ್ತಿದೆ. ಕಾಂತಾರ ನಟಿ ಸಪ್ತಮಿ ಗೌಡ ಯುವ ಚಿತ್ರಕ್ಕೆ ನಾಯಕಿಯಾಗಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಈಗ ಇಬ್ಬರು ಮಕ್ಕಳ ಪೋಷಕರಾಗಿದ್ದಾರೆ. ಇದರ ಪರಿಣಾಮವಾಗಿ ಇವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ಆಗುವ ನಿರೀಕ್ಷೆ ಇದೆ ಎನ್ನಲಾಗಿದ್ದು, ಅದರಲ್ಲಿಯೂ ಅನುಷ್ಕಾ ಶರ್ಮಾ ತಮ್ಮ ವೃತ್ತಿ ಜೀವನದ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಅಕಾಯ್ ಜನನದ ಬಳಿಕ ಇದೀಗ ಅನುಷ್ಕಾ ತಮ್ಮ ವೃತ್ತಿ ಜೀವನದಿಂದ ದೂರ ಉಳಿಯಬಹುದು ಅಂತ ಹೇಳಲಾಗ್ತಿದೆ. ಈ ಮೂಲಕ ಅನುಷ್ಕಾ ಶರ್ಮಾ ತಮ್ಮ 16 ವರ್ಷಗಳ ಬಾಲಿವುಡ್ ಸಂಬಂಧವನ್ನ ಬಿಡೋ ಸಾಧ್ಯತೆ ಇದೆ. ಈ ಮೂಲಕ ಇಬ್ಬರು ಮಕ್ಕಳಿಗಾಗಿ ಅನುಷ್ಕಾ ಈ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂಬ ಸುದ್ದಿ ಹರಡಿದೆ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.